ಸೆಕೆಂಡ್ ಪಿ ಯು ಸಿ ಈಸಿಯಾಗಿ ಪಾಸ್ ಆಗಬೇಕಂದ್ರೆ ಇದು ಈಸಿ ರೀತಿಯಲ್ಲಿ ರಿವಿಷನ್ ಮಾಡ್ಕೊಬಿಡೋದ. ರಾವಣನಿಗೆ ಯಾರ ಬಗ್ಗೆ ವೈರಾಗ್ಯ ಮೂಡಿತು? ಮಂಡೋದರಿ, ಬಹುರೂಪಿಣಿ, ಸೀತೆ, ರಾಮ. ಆನ್ಸರ್ ಸೀತೆ. ಗುರು ಹೇಗೆ ವರ್ತಿಸಬಾರದು? ಶರಣನಂತೆ, ಗುರುವಿನಂತೆ, ಲಘುವಾಗಿ, ಜಂಗಮನಾಗಿ. ಆನ್ಸರ್ ಲಘುವಾಗಿ. ಹಗೆಯನ್ನು ಏನೆಂದು ಉಪೇಕ್ಷಿಸಬಾರದು? ಶತ್ರುವೆಂದು, ಬಾಲಕನೆಂದು, ತೃಣವೆಂದು, ಚಿಗುರೆಂದು. ಬಾಲಕನೆಂದು ಆನ್ಸರ್ ಬಂದ್ಬಿಟ್ಟು. ತನ್ನಿಂದ ಉಪಕಾರ ತೊಡಕಾದರೂ ಇಲ್ಲ, ಭಿನ್ನನದ ಮಾತಿಗೆ ಕೊನೆಯಿಲ್ಲ ಎಂದು ಪುರಂದರದಾಸರು ಹೇಳಿರುವ ಮಾತಿನ ಭಾವವೇನೆಂದರೆ ದುರ್ಜನರು ಆನ್ಸರ್ ಬಂದ್ಬಿಟ್ಟು ದುರ್ಜನರು ಉಪಕಾರ ಮಾಡದೆ ಭಿನ್ನನದ ಮಾತಾಡುತ್ತಾರೆ ಅಂತ ಆನ್ಸರು. ಯಾವುದಕ್ಕೆ ಸಲವಿಹದು ಎಂದು ಕವಿ ಹೇಳ್ತಾರೆ? ಜೀವನದ ನದಿಗೆ, ಎಳೆನಗೆಗೆ, ಬಾನಿಗೆ, ಭೂಮಿಗೆ. ಜೀವನದ ನದಿಗೆ. ಕೊನೆಗೆ ಬಸಲಿಂಗ ಯಾವುದರಿಂದ ಮುಕ್ತವಾದನು? ಸುಳ್ಳುಗಳಿಂದ, ಜಾತಿ ಭಾವನೆಯಿಂದ, ಕಣ್ಣು ನೋವಿನಿಂದ, ಹತಾಶೆಯಿಂದ. ಆನ್ಸರು ಸುಳ್ಳುಗಳಿಂದ. 7ನೇದು, ಒಂದು ರಾಜ್ಯದಲ್ಲಿ ಎಲ್ಲ ಸೌಲಭ್ಯಗಳನ್ನು ಬಳಸಿಕೊಂಡು ಬದುಕುವ ಜನ ಅಲ್ಲಿನ ಭಾಷೆಯನ್ನು ಬಳಸುವುದು ಅನಿವಾರ್ಯವಾಗುತ್ತದೆ ಎಂಬ ಹಮಾನಾಯಕರ ಮಾತಿನ ಆಶಯವೇನೆಂದರೆ ಆನ್ಸರು ಹೊರ ರಾಜ್ಯದಿಂದ ಬಂದು ನೆಲೆಸಿದ್ದವರು ಇಲ್ಲಿನ ಭಾಷೆ ಕಲಿಯಬೇಕು ಅಂತ. 8ನೇದು, ಕೃಷ್ಣೇಗೌಡರ ಆನೆ ಮೊದಲು ಯಾವ ಮಠದಲ್ಲಿತ್ತು? ಶೃಂಗೇರಿ ಮಠ, ಗೋಳೂರು ಮಠ, ರಂಭಾಪುರಿ ಮಠ, ಸಿದ್ಧಗಂಗಾ ಮಠ. ಆನ್ಸರು ಗೋಳೂರು ಮಠ. ನಾಗರಾಜ ಕೋವಿ ಹಿಡಿದು ಎಲ್ಲಿ ಕುಳಿತಿದ್ದ? ಅರಣ್ಯದಲ್ಲಿ, ಶಿಕಾರಿಗಂಡಿಯಲ್ಲಿ, ಮರದ ಮೇಲೆ, ಬೇಲಿಯ ಬುಡದಲ್ಲಿ. ಆನ್ಸರು ಶಿಕಾರಿ ಗಂಡಿಯಲ್ಲಿ. ಇದ್ದದ್ದನ್ನು ನಡೆಸ್ಕೊಂಡು ಹೋಗೋದೇ ಕಷ್ಟ ಆಗಿದೆ. ಜನಗಳ ವಿಶ್ವಾಸವನ್ನು ಉಳಿಸ್ಕೊಂಡು, ಕುರ್ಚಿಯನ್ನು ಉಳಿಸ್ಕೊಂಡು ಟರ್ಮ್ ಮುಗಿಸಿದ್ರೆ ಸಾಕಾಗಿದೆ ನನಗೆ ಎಂಬ ಖಾನ್ ಸಾಹೇಬ್ರ ಮಾತಿನ ಮರ್ಮವೇನಿತ್ತು? ಆನ್ಸರ್ ಬಂದ್ಬಿಟ್ಟು ಅಧಿಕಾರ ಉಳಿದ್ರೆ ಸಾಕು ಅಂತ. ಆಯ್ತಾ. ಇವಾಗ ಬಿಟ್ಟ ಸ್ಥಳಗಳನ್ನು ತುಂಬಿರಿ. ಏನಂದರೆ ವಾತ್ಸ್ಯಾಯನ, ಕುದುಪನಿಗೆ, ಪೆನ್ಷನ್ದಾರರಿಗೆ, ನಿಶಾ ಶರ್ಮಾ, ಶಿವಸುಬ್ರಹ್ಮಣ್ಯಂ ಅಯ್ಯರ್, ಅಬ್ದುಲ್ ಕಲಾಂ. ಇವಾಗ ನಮ್ಗೆ ಇಷ್ಟು ಆಪ್ಷನ್ ಕೊಟ್ಟಿದ್ದಾರೆ. ನಾವು 11th ಒನ್ ನೋಡೋದ. ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು ಯಾರು? ನಿಶಾ ಶರ್ಮೆ. ಆಯ್ಕೆ ಇದೆ ನಮ್ಮ ಕೇಳಿದೆಯಲ್ಲ ಅಲೆಸನ್ ಅವರು. ಧನಿಗಳಲ್ಲಿ ಹೊಳೆಯುವ ಹೊತ್ತಲು ಸೂಚಿಸಿದ್ದು ಎಲ್ಲಿ? ಕುದುಪನಿಗೆ. ಶಿವಸುಬ್ರಹ್ಮಣ್ಯಂ ಅಯ್ಯರ್ ಅವರು ಕಲಾಂ ಅವರನ್ನು ಶಾಲೆಗೆ ಕಳಿಸುವಂತೆ ಪ್ರೇರೇಪಿಸಿದ್ದರು. 13ನೇದು, ಶೇಷನು ರಾಮಾಯಣದ ಕಥೆಯನ್ನು ವಾತ್ಸ್ಯಾಯನಿಗೆ. ಆನ್ಸರ್ 14. ಪೆನ್ಷನ್ದಾರರಿಗೆ ಬಾಯಿ ಚಪಲ ಜಾಸ್ತಿ ಇರ್ತದೆ ಅಂತ ಹೇಳ್ತಿದ್ದಾರೆ. ಈ ಕೆಳಗಿನಲ್ಲಿ ಹೊಂದಿಸಿ ಬರೆಯಿರಿ. ಇವಾಗ 16ನೇ ಪ್ರಶ್ನೆ. ಪುಲಿಗೆರೆ ಸೋಮನಾಥ, ಪುರಂದರದಾಸರು, ಕೆ. ಎಸ್. ನಿಸಾರ್ ಅಹಮದ್, ಟಿ. ಯಲ್ಲಪ್ಪ, ಸುಕನ್ಯಾ ಮಾರುತಿ. ಇವಾಗ ಇನ್ನೊಂದು ಕಡೆ ಚಿಟ್ಟೆ ಹಾಗೆ ಜೀವಯಾನ, ವ್ಯಕ್ತಿಪರ ಕವನಗಳು, ಒಮ್ಮೆ ನಗುತ್ತೇವೆ, ಜಾನಪದ, ಪುರಂದರ ವಿಠಲ, ಸೋಮೇಶ್ವರ ಶತಕ. ಇವಾಗ ಆನ್ಸರ್ ನೋಡೋದ ಬನ್ನಿ. ಪುಲಿಗೆರೆ ಸೋಮನಾಥ, ಸೋಮೇಶ್ವರ ಶತಕ,